ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತೆ ಯುದ್ಧಕ್ಕೆ? ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬರೀ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಹೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತೆ ಯುದ್ಧಕ್ಕೆ? ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬರೀ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಹೇಳಿಲಿ, ನಾನು ತಮಾಷೆ. ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತೆ ಯುದ್ಧಕ್ಕೆ? ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬರೀ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಹೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ. ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತೆ ಯುದ್ಧಕ್ಕೆ? ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬರೀ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಹೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ.
ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತಿದ್ದಕ್ಕೆ ಅಂತ ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ. ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡ್ಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತಿದ್ದಕ್ಕೆ ಅಂತ ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ. ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡ್ಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತಿದ್ದಕ್ಕೆ ಅಂತ ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇದು. ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಸುಸೈಡ್ ಬ್ಯಾಗ್ ಹಾಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಜನ ಇದ್ದಾರೆ, ಎಡ್ಬಿಡಂಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತ ಮಧ್ಯದಲ್ಲೇ ಕಾಂಗ್ರೆಸ್ನ ಒಂದಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಅನ್ನೋದಕ್ಕೆ ಜಮೀರ್ ಅಹಮದ್ ಖಾನ್ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ಸೂಸೈಡ್ ಬ್ಯಾಗ್ ಯಾಕೆ ಹಾಕೊಂಡು ಹೋಗುತ್ತಿದ್ದಕ್ಕೆ ಅಂತ ಅದೇ ಡೌಟ್ ಹೊಡಿತಾ ಇದೆ. ನಮ್ಮ ಆರ್ಮಿಯಲ್ಲಿ ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದಿಲ್ಲ. ನಾವೇನಿದ್ರು ಫೈಟ್ ಮಾಡ್ತೀವಿ ಅಷ್ಟೇ, ಸೂಸೈಡ್ ಬ್ಯಾಗ್ ಹಾಕೊಂಡು ಹೋಗಲ್ಲ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕು.